ಹೆಸರಣ್ಣ? ನನ್ನ ಹೆಸರು ವೆಂಕಟೇಶ್ವರ. ಏನ್ ಮಾಡ್ತಾ ಇದೀರಾ ತಾವು? ಸೆಕ್ಯೂರಿಟಿ ಕೆಲಸ. ಸೆಕ್ಯೂರಿಟಿ ಪರಲ್ಲ ಬಿಡಿ, ತೊಂದ್ರೆ ಇಲ್ಲ. ಏನ್ ಎಲ್ಲ ಕೆಲಸನೇ ಅಲ್ವಾ? ಕಳ್ತನ ಮಾಡೋದು ಬಿಟ್ಟು ಏನ್ ಕೆಲಸ ಮಾಡಿದ್ರು ಅದು ಒಳ್ಳೇದೇ, ಕರೆಕ್ಟ್ ಅಲ್ವಾಣ? ನಾವು ಮಾಡಿದೀವಲ್ಲ. ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ ಅಣ್ಣ. ಒಂದು ಅಂಗಡಿಯಿಂದ ಒಬ್ಬನು ಸೆಕ್ಯೂರಿಟಿ ಬೇರೆ ಇವ್ರು ಕೇಳ್ತೀವಿ. ಒಂದು ಅಂಗಡಿಯಿಂದ ಈಗ ನಿಮ್ಮ ಮನೆಯಿಂದನೇ ಯಾರೋ ಒಬ್ಬನು 1,000 ರೂಪಾಯಿ ಕದ್ದು ಬಿಡ್ತಾನೆ. ಹೌದು ಸರ್. 500 ರೂಪಾಯಿ ಅವನು ಇಟ್ಕೊಂಡು ಮತ್ತೆ 500 ರೂಪಾಯಿನ ಅಂಗಡಿಗೆ ಹೋಗಿ ಏನೋ ಪರ್ಚೇಸ್ ಮಾಡ್ಬಿಡ್ತಾನೆ. ಅಂಗಡಿ ಇದೆ ಅನ್ಕೊಂಡಿದ್ದು, ಅಂಗಡಿದ ಐಟಮ್ ಇದು. ಹೇಳಿ 1,000 ರೂಪಾಯಿ ಅಂಗಡಿಯಿಂದ ಕದ್ದು ಬಿಡ್ತಾನೆ. ಗೊತ್ತಾಯ್ತು. 500 ಅವನು ಇಟ್ಕೊಂಡು 500 ರೂಪಾಯಿ ಅದೇ ಅಂಗಡಿಯಲ್ಲಿ ಹೋಗಿ ಏನೋ ಪರ್ಚೇಸ್ ಮಾಡ್ತಾನೆ. ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತಾನ? ಅಂಗಡಿಯನ್ಗೆ ಅವನಿಗೆ 1,000 ಲಾಸ್ ಅಲ್ಲ ಸರ್. ಹಿಂಗೆ ಲೆಕ್ಕ ಹಾಕಿ. 500 ಕೊಟ್ರೆ 500 ರೂಪಾಯಿಗೆ ಅವನಿಗೆ ಎಕ್ಸ್ಟ್ರಾ ಲಾಭ ಬರ್ತಿತ್ತು. ಆ ದುಡ್ಡು ಅವಂದೇ ಅಲ್ಲ, 500 ಒಂದೇ ಐಟಮ್ ಒಂದೇ, ಇವ್ರ 500 ಒಂದೇ. ಒಂದೇ ಈಗ ಅವನಿಗೆ ಲಾಭ ಬರೋದು 1,200 ರೂಪಾಯಿ ಲಾಸ್ ಅಲ್ಲ ಸರ್. 1,200 1,200 1,200 ಲಾಸ್. ಹೆಂಗೆ ಈಗ 500 ರೂಪಾಯಿಗೆ 200 ರೂಪಾಯಿ ಅವ್ರು ಲಾಭ ಮಾಡಕ್ಕೆ 1,000ಕ್ಕೆ. ಓ ಹಂಗೆ. ಓ ಸೂಪರ್. ಹಂಗೆ ನೀವು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ. ಅಲ್ವಾ ಇಲ್ಲ ಸರ್? ಬಟ್ ಅವ್ನು 500 ರೂಪಾಯಿನೂ ಪರ್ಚೇಸ್ ಮಾಡಿರ್ತಾನೆ, ಮಾಡಿರ್ತಾನೆ. 100 ರೂಪಾಯಿ ಇದು ಬಾಟ್ಲೆ ತಗೊಂಡಿರ್ತಾನೆ. ಮಾಡಿದ್ರು ಓಲೆ 600 ರೂಪಾಯಿ ಲಾಸ್ ಆಯ್ತಾ ಸರ್? ಅದೇ ಹುಡುಕ್ತಾ ಇದೀವಿ ನಾವು. ಬನ್ನಿ. ಹಾಯ್, ನಿಮ್ಮ ಹೆಸರು ಹೇಳಿ. ಮಯೂರ್ ಅಂತ. ಮಯೂರ್, ಏನ್ ಮಾಡ್ತಾ ಇದ್ದೀರಾ? ಸ್ಟೂಡೆಂಟ್. ಓಕೆ ಬ್ರೋ, ಸೈಲೆಂಟ್. ಎಲ್ಲರೂ ಇವ್ರ ಹತ್ರ ಆನ್ಸರ್ ಕೇಳೋಣ. ಬ್ರೋ, ನಿಮ್ಮ ಹತ್ರ ಒಂದು ಅಂಗಡಿಯಲ್ಲಿ 1,000 ರೂಪಾಯಿ ಕದೀತೀರಾ. ಬಾರ ಓಕೆ, ಬಾರಲ್ಲಿ ಹೋಗಿ 1,000 ರೂಪಾಯಿ ಕದ್ದು ಬಿಡ್ತೀರಾ. 500 ರೂಪಾಯಿ ನೀವು ಇಟ್ಕೊಂಡು ಮತ್ತೆ ಅದೇ ಬಾರಲ್ಲಿ ಹೋಗಿ 500 ರೂಪಾಯಿಗೆ ಫುಲ್ ಬಾಟ್ಲುಗಳು ಎತ್ಕೊಂಡ್ಬಿಡ್ತೀರಾ. ಐಟಮು ಅದೆಲ್ಲ ಹೇಳಲ್ವಾರ್ದು ಬಾಬಲ್, ಬೇರೆಯವ್ರಿಗೆಲ್ಲ ಆಮೇಲೆ ಇದು. ಹೇಳಿ, ಎಷ್ಟು ಲಾಸ್ ಆಯ್ತು ಅಂಗಡಿ ಅವ್ರಿಗೆ? 1,000 ರೂಪಾಯಿ ಕದ್ದು ಬಿಡ್ತೀರಾ, 500 ಇಟ್ಕೋತೀರಾ, 500 ಹೋಗಿ ಮತ್ತೆ ಪರ್ಚೇಸ್ ಮಾಡ್ತೀರಾ. ಸೊ ಅಂಗಡಿಯವ್ರಿಗೆ ಎಷ್ಟು ಲಾಸ್ ಆಯ್ತು? 1,000. 1,000 ಲಾಸಾ? ಹಿಂಗೆ ಬ್ರೋ? 1,000 ರೂಪಾಯಿ ಕದ್ದಿದ್ದಾನಲ್ಲ, ಅದೇ ಲಾಸ್. ಬರೀ 1,000 ರೂಪಾಯಿ ಲಾಸ್ ಅಂತೀರಾ? ಅಷ್ಟೇನಾ? ಶೋರಾ? ಹಿಂಗೆ ಅದೇ ಕದ್ದಿರೋದೇ ಲಾಸ್ ಅಷ್ಟೇ. ಕದ್ದಿರೋದು ಅಷ್ಟೇ ಲಾಸು. 500 ರೂಪಾಯಿ ವಾಪಸ್ ಕೊಟ್ಟಿದ್ದು ಅದು ಅಲ್ಲ ತಗೊಂಡ ಅವ್ರ ದುಡ್ಡೇ ಅಲ್ವಾ ಕೊಟ್ಟಿದ್ದು ವಾಪಸ್ಸು? ಅದೇ ಅದೇ ಲಾಸ್ ಆಗಿರೋ ದುಡ್ಡಲ್ಲಿ ಐಟಮ್ ತಗೊಂಡಿದ್ದಾರೆ. 1,000 ರೂಪಾಯಿ ಲಾಸ್. 1,000 ರೂಪಾಯಿ ಲಾಸ್ ಅಂತೀರಾ? ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಪ್ರಕಾಶ್ ಭಟ್. ಏನ್ ಮಾಡ್ತಾ ಇದ್ರಿ ಸರ್ ತಾವು? ನಾವು ಟ್ಯಾಕ್ಸಿ ಓಡಿಸೋದು. ಹೌದಾ? ಓಕೆ ಸರ್, ನಿಮ್ಗೊಂದು ಪ್ರಶ್ನೆ ಸರ್. ಇದೊಂದು ಮ್ಯಾಥ್ಸ್ ಆಕ್ಚುಲಿ. ಒಂದು ಅಂಗಡಿ ಹತ್ರ ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ. ಒಂದು ಅಂಗಡಿಯಲ್ಲಿ 500 ರೂಪಾಯಿ ಅವ್ನು ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ 500 ರೂಪಾಯಿ ಐಟಮ್ನ ಪರ್ಚೇಸ್ ಮಾಡ್ತಾನೆ. ಸೊ ಅಂಗಡಿಯವ್ರಿಗೆ ಎಷ್ಟು ಲಾಸ್ ಆಯ್ತು ಅವಾಗ? ಅಂಗಡಿಯವರಿಗೆ ಲೆಕ್ಕ ಹಾಕಿ. 1,000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ ಅಂಗಡಿಯವನ ಹತ್ರ. 500 ರೂಪಾಯಿ ಇವ್ನು ಇಟ್ಕೊಂಡು ಜೋಬಲ್ಲಿ ಮತ್ತೆ ಅದೇ ಅಂಗಡಿಯಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಏನೋ ಐಟಮ್ನ ಪರ್ಚೇಸ್ ಮಾಡ್ತಾನೆ. ಸೊ ಎಷ್ಟು ಲಾಸ್ ಆಯ್ತು ಅಂಗಡಿಯವನಿಗೆ? 1,500. 1,500 ಲಾಸಾ? ಹಿಂಗೆ ಸರ್? ಇರ್ರಿ, ನಿಮ್ಗೂ ಕೇಳ್ತೀನಿ ಸರ್, ನಿಮ್ಗೂ ಕೇಳ್ತೀನಿ. 1,500 ನಾವು 1,000 ರೂಪಾಯಿ ತಗೊಂಡಿದ್ದಾನೆ. ಹೌದು. ಮತ್ತೆ 500 ರೂಪಾಯಿ ಐಟಮ್ ಬೇರೆ ತಗೋತಾನೆ. ಐಟಮ್ ಬೇರೆ ತಗೊಂಡಿದ್ದಾನಲ್ಲ, ಹಾ. ತಗೊಂಡ್ರು ಬಟ್ ಅದು ಅವಂದೇ ದುಡ್ಡು ಅಲ್ವಾ? ಸೊ ಹಿಂಗಾಗಿ ಎಷ್ಟು ಅಂತೀರಲ್ಲ? 500 ಕೊಡಬೇಕಾಗಿತ್ತು. ಹೌದು. ಅದರಿಂದ 1,500 ಅಂತ ನನ್ನ ಐಡಿಯಾ. ನಿಮ್ಮ ಐಡಿಯಾನಾ? ಓಕೆ ಸರ್, ನಿಮ್ಗೂ ಕೇಳ್ತೀನಿ ಮತ್ತೆ ನಿಮ್ಗೆ. ಆಯ್ತು ಸರ್, ನಮಸ್ತೆ. ಸರ್ ತಮ್ಮ ಹೆಸರು? ಕುಮಾರ್ ಸರ್. ಸೇಮ್ ಪ್ರಶ್ನೆ ನಿಮ್ಗೂ ಅಷ್ಟೇ. 1,000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ, 500 ರೂಪಾಯಿ ಅವ್ನು ಜೋಬಲ್ಲಿ ಇಟ್ಕೊತಾನೆ. 500 ರೂಪಾಯಿ ಹೋಗಿ ಅದೇ ಅಂಗಡಿಯಲ್ಲಿ ಐಟಮ್ ತಗೊಳ್ತಾನೆ. ಐಟಮ್ 500 ರೂಪಾಯಿ ತಗೊಳ್ತಾನೆ. ಅವಾಗ ಎಷ್ಟು ಲಾಸ್ ಆಯ್ತು? ಆಗ ಅಂಗಡಿಯಲ್ಲಿ 1,000 ಲಾಸ್ ಆಗುತ್ತೆ. ಹೆಂಗೆ ಸರ್? 1,000 ರೂಪಾಯಿ ಕದ್ದಿರ್ತಾನ, ಹೌದು. 500 ರೂಪಾಯಿ ಕೊಡ್ತಾನ, ಹಾ. ಪುನಃ 500 ರೂಪಾಯಿ ಸಾಮಾನು ತಗೊಳ್ತಾನ. ಓಕೆ. ಇದೊಂದು 1,000 ಕದ್ದಿದ್ ಫಸ್ಟ್, ಹೌದು. 500 ರೂಪಾಯಿ ಐಟಮ್ ತಗೊಂಡಿರ್ತಾನಲ್ಲ, ಆಗ ಎಷ್ಟಾಯ್ತು? 1,500 ಆಯ್ತು. 1,000 ಲಾಸ್ ಅಂತೀರಾ? ಹಾ. ಕರೆಕ್ಟಾ? ಕರೆಕ್ಟ್. ಶೋರ್ ಸರ್. ಈಗ ಏನ್ ಕನ್ಫ್ಯೂಸ್ ಅಂದ್ರೆ ನಮ್ಗೆ, ಬನ್ನಿ ಸರ್ ಈ ಕಡೆ ಬನ್ನಿ ಬನ್ನಿ ಬನ್ನಿ. ಕನ್ಫ್ಯೂಸ್ ಏನು ಅಂದ್ರೆ, ಈಗ 1,000 ರೂಪಾಯಿ ಕದ್ದಿದ್ರಲ್ಲ, 500 ರೂಪಾಯಿ ಅವ್ನ ಅಂಗಡಿಯವ್ರಿಗೆ ವಾಪಸ್ ಕೊಟ್ಬಿಟ್ಟ, ಆಲ್ರೆಡಿ ಕೊಟ್ಬಿಟ್ಟ. ಬಟ್ 500 ರೂಪಾಯಿ ಪರ್ಚೇಸ್ ಮಾಡಿರ್ತಾರಲ್ಲ, 500 ರೂಪಾಯಿ ಇವನ್ ಜಾಬಲ್ಲಿ ಐಟಮ್ 500 ರೂಪಾಯಿ, ಅಲ್ಲಿಗೆ 1,000 ರೂಪಾಯಿ ಲಾಸ್ ಅಂತ ನನ್ನ ಪ್ರಕಾರ. 500 ವಾಪಸ್ ಹೋಗ್ಬಿಡ್ತಲ್ಲ ಅವನಿಗೆ, ಅಂಗಡಿಯವ್ರಿಗೆ ವಾಪಸ್ ಹೋಗ್ಬಿಡ್ತಲ್ಲ 500 ರೂಪಾಯಿ. 500 ವಾಪಸ್ ಹೋಯ್ತು. ಐಟಮ್ ತಗೊಳ್ತಾನೆ 500 ರೂಪಾಯಿ. 1,500 ಲಾಸ್. ಹಾ. ಕರೆಕ್ಟ್ ಆನ್ಸರ್. ನೋಡಿ ಕುರಿಗಳು ಸರ್. ಥ್ಯಾಂಕ್ ಯು ಸರ್.